ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಚಾಣಕ್ಯ ನೀತಿಯು ನಮಗೆ ಅನೇಕ ಪ್ರಮುಖ ವಿಚಾರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡುತ್ತದೆ. ಚಾಣಕ್ಯ ನೀತಿಗಳು ನಮ್ಮ ಜೀವನವನ್ನು ಸರಳಗೊಳಿಸುವುದು ಮಾತ್ರವಲ್ಲದೆ ನಮಗೆ ಸಮಾಜದಲ್ಲಿ ಉತ್ತಮವಾಗಿ ಬದುಕಲು ಸರಿಯಾದ ಮಾರ್ಗವನ್ನು ಸೂಚಿಸುತ್ತದೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ನಮ್ಮನ್ನು ನಿಯಂತ್ರಿಸುವ ಉತ್ಸಾಹದ ಕುರಿತು ಹೇಳಿದ್ದಾರೆ. ಉತ್ಸಾಹಿಗಳು ಕೆಲವೊಂದು ಅಭ್ಯಾಸಗಳನ್ನು ಹೊಂದಿರುತ್ತಾರೆ. ಉತ್ಸಾಹಿಗಳಲ್ಲಿರುವ ಈ ಅಭ್ಯಾಸಗಳು ಅವರನ್ನು ನಿಯಂತ್ರಣ ಮಾಡುತ್ತದೆ. ಅಂತಹ ಅಭ್ಯಾಸಗಳ ಕುರಿತು ನಾವಿಂದು ಈ ಲೇಖನದಲ್ಲಿ ತಿಳಿದುಕೊಳ್ಳೋಣ. ಪ್ರಾಮಾಣಿಕತೆಯಿಂದಿರುವವರು. ಉತ್ಸಾಹ ಹೊಂದಿರುವ ಜನರು ತಮ್ಮ ಕೆಲಸವನ್ನು ಪೂರ್ಣ ಪ್ರಾಮಾಣಿಕತೆ ಮತ್ತು ದೃಢ ಸಂಕಲ್ಪದಿಂದ ಮಾಡುವುದಲ್ಲದೆ ಉತ್ಸಾಹದಿಂದ ತುಂಬಿದ ಫಲಿತಾಂಶಗಳನ್ನು ಸಾಧಿಸುತ್ತಾರೆ. ಅವರು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಿ ಮುಗಿಸುತ್ತಾರೆ. ಅವರು ಪ್ರಾಮಾಣಿಕವಾಗಿ ಮಾಡುವ ಎಲ್ಲ ಕೆಲಸಗಳು ಅವರಿಗೆ ಯಶಸ್ಸನ್ನು ತಂದುಕೊಡುತ್ತದೆ. ಅಸಾಧ್ಯವಾದುದನ್ನು ಮಾಡುವ ಅಭ್ಯಾಸ. ಆಚಾರ್ಯ ಚಾಣಕ್ಯರ ಪ್ರಕಾರ ಜೀವನದಲ್ಲಿ ಉತ್ಸಾಹವಿದ್ದರೆ ಯಾವುದೇ ಕಷ್ಟವನ್ನು ಸುಲಭವಾಗಿ ಜಯಿಸಬಹುದು. ಆಚಾರ್ಯ ಚಾಣಕ್ಯ ಹೇಳುವಂತೆ ಉತ್ಸಾಹಿಗಳು ಅಸಾಧ್ಯವಾದ ಕೆಲಸಗಳನ್ನು ಸಾಧ್ಯವಾಗಿಸಬಹುದು. ನಿರಾಸೆಗೊಳ್ಳದೇ ಇರುವುದು. ಚಾಣಕ್ಯರ ಪ್ರಕಾರ ಉತ್ಸಾಹಿ ಜನರು 2 ಹೆಜ್ಜೆ ಮುಂದೆ ಇರುತ್ತಾರೆ, ಆದರೆ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ನಿರಾಸೆಗೊಳ್ಳುವುದಿಲ್ಲ. ಅಂಥವರು ಸೋತರು ಮತ್ತೆ ಎದ್ದು ನಿಂತು ಯಶಸ್ಸಿಗಾಗಿ ಹೋರಾಡುತ್ತಾರೆ. ನಿರುತ್ಸಾಹಿಗಳ ಸ್ವಭಾವ. ಆದರೆ ಉತ್ಸಾಹವಿಲ್ಲದವರು, ಅಂದರೆ ಮನಸ್ಸಿನಲ್ಲಿ ಉತ್ಸಾಹವಿಲ್ಲದವರು ಜೀವನದಲ್ಲಿ ಸೋಮಾರಿಯಾಗುತ್ತಾರೆ ಮತ್ತು ಇಂಥವರು ಏನನ್ನು ಕೂಡ ಸಾಧಿಸುವುದಿಲ್ಲ. ಅಲ್ಲದೆ ಉತ್ಸಾಹವಿಲ್ಲದ ಜನರು ಏಡಿಗಳು ಮತ್ತು ಅವರು ಯಾವಾಗಲೂ ತಮ್ಮ ಯಶಸ್ಸಿನ ಬಗ್ಗೆ ಅನುಮಾನಗಳನ್ನು ಹೊಂದಿರುತ್ತಾರೆ. ವೈಫಲ್ಯವನ್ನು ಮೆಟ್ಟಿ ನಿಲ್ಲುವ ಅಭ್ಯಾಸ. ಉತ್ಸಾಹದಿಂದ ತುಂಬಿರುವವರು ನಮ್ಮೆಲ್ಲ ಆಸೆಗಳನ್ನು ಸರಳವಾಗಿ ಜಯಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಉತ್ಸಾಹಿ ಜನರು ವಿಫಲವಾದ ವಿಷಯಗಳನ್ನು ಸಹ ಯಶಸ್ವಿಯಾಗಲು ಉತ್ಸಾಹವನ್ನು ಹೊಂದಿರುತ್ತಾರೆ. ಅವರಿಗೆ ಎಂತಹದ್ದೇ ಕಠಿಣ ಕೆಲಸ ನೀಡಿದರೂ ಅದನ್ನು ಬಹಳ ಉತ್ಸಾಹದಿಂದ ಮಾಡಲು ಮುಂದಾಗುತ್ತಾರೆ. ಇಂಥವರು ಕಷ್ಟದಲ್ಲೂ ಉತ್ಸಾಹಿಗಳಾಗಿರುವ ಅಭ್ಯಾಸವನ್ನು ಬೆಳೆಸಿಕೊಂಡಿರುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.